ಇಂಗ್ಲಿಷ್ ವಾಕ್ಯಗಳಲ್ಲಿ ಅನ್ಲೆಸ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಅನ್ಲೆಸ್ ಹೇಗೆ ಬಳಸಬೇಕು? ಅನ್ಲೆಸ್ನ ಅರ್ಥ ಇಲ್ಲದಿದ್ದರೆ, ಇದು ಒಂದು ಷರತ್ತನ್ನು ಸೂಚಿಸುತ್ತದೆ. ಒಂದು ವೇಳೆ ಹೀಗಾಗದಿದ್ದರೆ ಎಂಬ ಅರ್ಥ ನೀಡುತ್ತದೆ. ಹೀಗಾಗದಿದ್ದರೆ ಅನ್ಲೆಸ್. ಉದಾಹರಣೆಗೆ, ಯು ವಿಲ್ ಫೇಲ್ ಅನ್ಲೆಸ್ ಯು ವರ್ಕ್ ಹಾರ್ಡ್. ನೀನು ಕಷ್ಟಪಟ್ಟು ಕೆಲಸ ಮಾಡದಿದ್ದರೆ ನಾಪಾಸ್ ಆಗುತ್ತೀಯ, ಅಂದರೆ ಅನುತ್ತೀರ್ಣನಾಗುತ್ತೀಯ, ಫೇಲ್ ಆಗುತ್ತೀಯ. ಯು ಕೆನಾಟ್ ಗೋ ಔಟ್ ಅನ್ಲೆಸ್ ಯು ಫಿನಿಶ್ ಯುವರ್ ಹೋಮ್ ವರ್ಕ್. ನೀನು ನಿನ್ನ ಮನೆಗೆಲಸವನ್ನು ಮುಗಿಸದಿದ್ದರೆ ಹೊರಗೆ ಹೋಗಲು ಸಾಧ್ಯವಿಲ್ಲ. ವಿ ವಿಲ್ ಗೋ ಟು ದ ಪಾರ್ಕ್ ಅನ್ಲೆಸ್ ಇಟ್ ರೈನ್ಸ್. ಮಳೆ ಬರದಿದ್ದರೆ ನಾವು ಪಾರ್ಕಿಗೆ ಹೋಗುವೆವು. ಯು ವಿಲ್ ಮಿಸ್ ದ ಟ್ರೈನ್ ಅನ್ಲೆಸ್ ಯು ವಾಕ್ ಫಾಸ್ಟ್. ನೀನು ವೇಗವಾಗಿ ನಡೆಯದಿದ್ದರೆ ರೈಲನ್ನು ತಪ್ಪಿಸಿಕೊಳ್ಳುತ್ತೀಯ. ಹಿ ವಿಲ್ ನಾಟ್ ಕಮ್ ಅನ್ಲೆಸ್ ಯು ಇನ್ವೈಟ್ ಹಿಮ್. ನೀನು ಅವನನ್ನು ಆಹ್ವಾನಿಸದಿದ್ದರೆ ಅವನು ಬರುವುದಿಲ್ಲ. ದ ಸೂಪರ್ ಮಾರ್ಕೆಟ್ ವಿಲ್ ಕ್ಲೋಸ್ ಅನ್ಲೆಸ್ ವಿ ಹರಿ. ನಾವು ಧಾವಿಸದಿದ್ದರೆ ಸೂಪರ್ ಮಾರ್ಕೆಟ್ ಮುಚ್ಚುತ್ತದೆ, ಅಂದರೆ ನಾವು ವೇಗವಾಗಿ ಹೋಗದಿದ್ದರೆ ಸೂಪರ್ ಮಾರ್ಕೆಟ್ ಮುಚ್ಚುತ್ತದೆ. ಯು ಕೆನಾಟ್ ಲಾಗ್ ಇನ್ ಅನ್ಲೆಸ್ ಯು ಎಂಟರ್ ದ ಪಾಸ್ವರ್ಡ್. ನೀನು ಪಾಸ್ವರ್ಡ್ ನಮೂದಿಸದಿದ್ದರೆ ಲಾಗಿನ್ ಆಗಲು ಸಾಧ್ಯವಿಲ್ಲ. ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಅನ್ಲೆಸ್ ಯು ಎಕ್ಸ್ಪ್ಲೇನ್ ಕ್ಲಿಯರ್ಲಿ. ನೀನು ಸ್ಪಷ್ಟವಾಗಿ ವಿವರಿಸದಿದ್ದರೆ ಅವರಿಗೆ ಅರ್ಥವಾಗುವುದಿಲ್ಲ. ಹೆಲ್ತ್ ವಿಲ್ ನಾಟ್ ಇಂಪ್ರೂವ್ ಅನ್ಲೆಸ್ ಯು ಟೇಕ್ ಮೆಡಿಸಿನ್. ನೀನು ಔಷಧಿಯನ್ನು ತೆಗೆದುಕೊಳ್ಳದಿದ್ದರೆ ಆರೋಗ್ಯ ಸುಧಾರಿಸುವುದಿಲ್ಲ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಕಾನ್ಫಿಡೆನ್ಸ್ ಬೇಕು, ಧೈರ್ಯದಿಂದ ಮಾತಾಡಬೇಕು ಅಂತ ಇದ್ದರೆ ನನ್ನ 9845324260 ನಂಬರಿಗೆ ವಾಟ್ಸಪ್ ಮಾಡಿ, ನಾನು ಡೀಟೇಲ್ ಕಳಿಸ್ತೇನೆ.